ಅಪ್ಪಿ ಅಪ್ಪು ಹೇಳು. ಅಪ್ಪ, ತಾತ ಯಾಕೆ ನಮ್ಮಲ್ಲಿ ಅಷ್ಟೊಂದು ಸಿಟ್ ಮಾಡ್ಕೊಂಡಿದ್ದಾರೆ? ಅವ್ರು ನಮ್ಮನ್ನ ಯಾವತ್ತೂ ಫರ್ಗಿವ್ ಮಾಡಲ್ವಾ? ಹಾಗೇನಿಲ್ಲ. ಈಗ ನೀನು ತಪ್ಪು ಮಾಡಿದಾಗ ಸ್ಕೂಲಲ್ಲಿ ಟೀಚರ್ ನೀನು ಪನಿಷ್ ಮಾಡ್ತಿರ್ತಾನೆ. ಕ್ಲಾಸಿಂದ ಹೊರಗಡೆ ಹಾಕ್ತಾರೆ. ಪನಿಷ್ಮೆಂಟ್ ಪೂರ್ತಿ ಆದ್ಮೇಲೆ ಒಳಗಡೆ ಕರೀತಾರ್ತಾನೆ. ಹೌದು. ಇದು ಹಾಗೇನೆ. ಅಪ್ಪ ಅಮ್ಮನ ಪನಿಷ್ಮೆಂಟ್ ಪೂರ್ತಿ ಆಗಿದ ತಕ್ಷಣ ತಾತ ನಮ್ಮನ್ನೆಲ್ಲರನ್ನು ಮನೆ ಒಳಗಡೆ ಕರೀತಾರೆ. ಅಂದ್ರೆ ನಾವು ಬೇಗ ಒಳ್ಳೆಯವರಾಗ್ಬಿಡೋಣ. ಅವಾಗ ತಾತ ನಮ್ಮ ಪನಿಷ್ಮೆಂಟ್ ನ ವಾಪಸ್ ತಗೊಂಡ್ಬಿಡ್ತಾರೆ. ಕರೆಕ್ಟ್. ಈಗ ಮಲ್ಕೋ. ಸಾಕ್ಷಿ ಜರ್ಗೆ. ಆರ್ತಿ ಅವರೇ, ನಾನು ಮನೆಯವರಿಂದ ದೂರ ಆಗಿರೋದು ನಿಮ್ಮಿಂದ ಅಂತ ನೀವು ಗಿಲ್ಟ್ ಫೀಲ್ ಮಾಡ್ಕೊಂಬೇಡಿ. ಇದೆಲ್ಲ ಆಗಿದ್ದು ನನ್ನಿಂದ ತಾನೆ. ಮನೆಯವರಿಂದ ದೂರ ಆದಾಗ ಅವ್ರ ಬೆಲೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ನಾವು ಮನೆಯವರಿಂದ ದೂರ ಆದ್ಮೇಲೆ ಅವ್ರ ಪ್ರೀತಿ ಎಂಥದ್ದು ಅಂತ ಅರ್ಥ ಆಗೋದು. ಆದ್ರೆ ಮಕ್ಕಳು ಅವ್ರು ಯಾವ ತಪ್ಪು ಮಾಡಿಲ್ಲ. ನನ್ನಿಂದಾಗಿ ಅವ್ರ ಅಜ್ಜ ಅಜ್ಜಿಯಿಂದ ದೂರ ಇರಬೇಕಾಗಿದೆ. ನೀವೆಷ್ಟೇ ಮುಚ್ಚಿಟ್ರು ನಿಮ್ಮ ಮನೆಯವರಿಂದ ನೀವು ದೂರ ಆಗಿದ್ದಕ್ಕೆ ನೋವು ಅನುಭವಿಸ್ತಾ ಇದ್ದೀರ ಅಂತ ನನಗೆ ಗೊತ್ತು. ನೀವು ಅವರಿಂದ ದೂರ ಆಗಿರೋದಕ್ಕೆ ಬೇಜಾರಾಗ್ತಿದೆ ಅಲ್ವಾ? ಈಗ ನನಗೆ ನಿಮ್ಮ ಅಗತ್ಯ ಇದೆ ಆರ್ತಿ ಅವರೇ. ನೀವು ನನ್ನ ಜೊತೆಗಿದ್ರೆ ಅದು ಎಂಥ ಕಷ್ಟ ಇದ್ರೂ ನಾನು ಎದುರಿಸ್ತೀನಿ ಅನ್ನೋ ಭರವಸೆ ನನಗಿದೆ. ನಾವು ಮಕ್ಕಳ ಬಗ್ಗೆ ಯೋಚನೆ ಮಾಡೋಣ. ಅವ್ರಿಲ್ಲದ ಜೀವನ ನಮ್ಮ ಶೂನ್ಯ. ಅವ್ರಿಗೆ ಏನ್ ಬೇಕಾದ್ರೂ ಕೊಡ್ಸೋಣ, ಅವ್ರು ಕೇಳಿದ್ದನ್ನೆಲ್ಲ ಮಾಡೋಣ. ಆಗ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಪ್ರಪಂಚದಲ್ಲೇ ದಿ ಬೆಸ್ಟ್ ಅಂತ ಹೆಮ್ಮೆ ಪಡ್ತಾರೆ. ನೀವು ಇದೇ ರೀತಿ ನನ್ನ ಜೊತೆಗಿರಿ. ಏನೇ ಸಮಸ್ಯೆ ಪತ್ರೂ ಗೆಲ್ತೀನಿ ನಾನು. ನಾವು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡಬೇಕು. ಆಗ ಅಪ್ಪ ಅಮ್ಮನ ಸಿಟ್ಟು ಕಡಿಮೆ ಆಗುತ್ತೆ, ನಮ್ಮನ್ನ ಕ್ಷಮಿಸ್ತಾರೆ. ಹಾಗಾಗಬೇಕು ಅಂದ್ರೆ ನಾವು ಈ ರೀತಿ ಬೇಜಾರು ಮಾಡ್ಕೋಬಾರ್ದು. ಏನೇ ಕಷ್ಟ ಬಂದರೂ ನಗ್ನಗ್ತಾ ಸಾಲ್ವ್ ಮಾಡ್ಕೊಬೇಕು. ಆಗ್ಲೇ ಎಲ್ಲ ಸರಿ ಹೋಗೋದು. ನೀವು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ಮಕ್ಕಳಿಗೋಸ್ಕರ ನೀವಿಬ್ರು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಮ್ಮ ಮನೆ ಮೇಲೆ ಅದು ಯಾರು ಕಣ್ಬಿತ್ತೋ ಏನೋ, ಏನಾದ್ರೂ ಒಂದು ಎಡವಟ್ಟು ಆಗ್ತಾನೇ ಇರುತ್ತೆ. ಅಮ್ಮ, ನೀವ್ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಇದು ನಮ್ಮ ಸಂಬಂಧಗಳನ್ನ ಪರೀಕ್ಷೆ ಮಾಡೋ ಸಮಯ. ಇದ್ರಲ್ಲಿ ನಾವು ಗೆದ್ರೆ ಮುಂದೆ ನಮ್ಮನ್ನ ಯಾರು ಬೇರೆ ಮಾಡೋದಕ್ಕಾಗಲ್ಲ. ನೋಡು, ನಾನು ಮಾತಾಡ್ಕೊಂಡು ಬಂದು ಕೆಲಸನೇ ಮರ್ತೋದೆ. ಆರ್ತಿ ತಗೋ, ಬೆಳಿಗ್ಗೆಯಿಂದ ನೀನೇನು ತಿಂದಿಲ್ಲ. ಬಸ್ರಿ ಹೆಂಗಸು ಹಂಗೆ ಇರಬಾರ್ದು. ತಗೋ, ಹಾಲು ಕುಡಿ. ಅಮ್ಮ, ಅಪ್ಪ ಅವ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ನಾನು ಮಾತಾಡ್ತೀನಿ. ಆರ್ತಿ ತಗೋ, ಹಾಲು ಕುಡಿ. ಹೀಗಾಯ್ತಲ್ಲ ಅಂತ ಚಿಂತೆ ಮಾಡಿ ನಿದ್ದೆ ಕೆಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡ. ನೆಮ್ಮದಿಯಾಗಿ ಹಾಲು ಕುಡಿದು ಮಲ್ಕೋ.
ಎಲ್ಲ ಸರಿ ಹೋಗುತ್ತೆ. ತಗೋ ತಗೋ. ನೋಡಿದ್ರೆ ಆರ್ತಿ ಅವರೇ, ಒಳ್ಳೆತನಕ್ಕೆ ಗೌರವ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೀವೇನೇ ಸುಳ್ಳು ಹೇಳಿದ್ರು, ಮೋಸ ಮಾಡಿದ್ರು ಅಮ್ಮಂಗ ದೊಡ್ಡದು ಅನ್ಸ್ಲೇ ಇಲ್ಲ. ನೀವು ಮಾಡಿರೋ ಒಳ್ಳೆತನನ ತಾಳಿ ಹಾಕಿ ನೋಡಿದ್ದಾರೆ. ಹಾಗೆ ಅಪ್ಪಂಗೂ ಒಂದಲ್ಲ ಒಂದಿನ ನಿಮ್ಮ ಬೆಲೆ ಗೊತ್ತಾಗತ್ತೆ, ಎಲ್ಲ ಸರಿ ಹೋಗುತ್ತೆ. ಹಾಲು ಕುಡಿರಿ. ನಾನು ಎಷ್ಟು ದಿನ ಈ ಥರನೇ ಒಂದು ಕಾರ್ ತೊಗೊಳ್ಳೋಣ ಅನ್ಕೊಂಡಿದ್ದೆ. ಯಾರು ತಗೊಂಡಿದ್ದು? ಅಪ್ಪ ತಾನೆ. ಐ ಲವ್ ಯು ಅಪ್ಪ. ನನ್ನ ಸಂತೋಷನ ಬೇರೆಯವ್ರಿಗೆ ನಾನು ಹೇಗೆ ಬಿಟ್ಕೊಡ್ಲಿಮ್ಮ? ಕೈಲಾಗದೇ ಇರೋನು ಕೂಡ ಅದೃಷ್ಟ ಕೈ ಬಿಟ್ಟು ಹೋದಾಗ ಹೊಸ್ತ್ರ ಹಿಂದೆ ಹೋಗ್ತಾನೆ. ನಾನು ಬೇರೆ ಮದುವೆಯಾಗಿ ಸಂಸಾರ ಶುರು ಮಾಡೋಕ್ಕಾಗಲ್ಲ. ನನಗೆ ನನ್ನ ಮನೆ, ನನ್ನ ಸಂಸಾರ, ನನ್ನ ಮಗ ಆದಿತ್ಯ ವಾಪಸ್ ಬೇಕು. ನನ್ನ ಮಗ ಆದಿತ್ಯ ನನಗೆ ವಾಪಸ್ ಬೇಕು. ಗುಡ್ ಮಾರ್ನಿಂಗ್ ಅಪ್ಪ. ಗಾಯತ್ರಿ, ಗಾಯತ್ರಿ, ಪೇಪರ್ ನೋಡ್ದ? ಅಲ್ಲೇ ಟೀಪಾಯ್ ಮೇಲೆ ಇಟ್ಟಿದ್ದೀನಿ. ಕಾಣಿಸ್ತಾ ಇಲ್ವೇ? ರವಿ ಏನಾದ್ರು ತಗೊಂಡ? ಅವನಿನ್ನೂ ಎದ್ದೇ ಇರಲ್ಲ. ಓದೋಕೆ ಅಂತ ಪೇಪರ್ ತಗೊಂತಾರೆ, ಎಲ್ಲಂದ್ರಲ್ಲಿ ಬಿಸಾಕ್ತಾರೆ. ಅಂತ ಅಭ್ಯಾಸ ಇದ್ರೆ ಸ್ವಂತ ದುಡ್ಡಲ್ಲಿ ಕೊಂಡ್ಕೋಬೇಕು. ಮನೆಯವ್ರ ಮಾತಿಗೆ ಬೆಲೆ ಇಲ್ಲ, ಇಂಥ ಸವಲತ್ತೆಲ್ಲ ಬೇಕು. ನೀವು ಕುಡಿದ್ರಲ್ಲ, ಅದು ಸೂರ್ಯನ್ಗೆ ಅಂತ ತಂದಿದ್ದು. ಬೆಳಗಾಗೆದ್ದು ಅವನು ಕಾಫಿ ಕುಡಿಯೋ ಅಭ್ಯಾಸ ಇದೆ. ಅಭ್ಯಾಸಗಳನ್ನ ಬದಲಾಯಿಸ್ಕೊ ಅಂತ ಹೇಳು. ಅಮ್ಮ ನಂಗೆ ಹೊಟ್ಟೆ ಹಸಿ ಹೋಗ್ತದೆ, ಹಾಲು ಕೊಡು. ಸ್ವಲ್ಪ ತಡ್ಕೊಳ್ಳೋ, ಅಷ್ಟರಲ್ಲೋಗಿ ಮುಖ ತೊಳ್ಕೊ ಬಾ. ಇಲ್ಲ, ನಾನು ಈಗಲೇ ಬೇಕು. ಹೇಳಿದ್ ಕೇಳಿಸಿಲ್ವಾ? ಸುಮ್ಮನೆ ಹಠ ಮಾಡಬೇಡ, ಹೋಗಿ ಮುಖ ತೊಳ್ಕೊ ಬಾ. ಕೋತಿ. ಅದು ಆದಿತ್ಯಂಗೆ ಹಾಲು ಬೆರೆಸ್ಕೊ ಬರಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಕಾಫಿನೂ ಟೀನಾ? ಹಾಲು ತಂದ್ರ? ಅಡುಗೆ ಮನೆಯಲ್ಲೇ ಇರುತ್ತಲ್ಲ.
ಅದು ಅವ್ರ ಮನೆದು. ಕಷ್ಟ ಒಪ್ಕೊಳ್ಳೋದು, ಆದರೆ ಬೇರೆ ದಾರಿ ಇಲ್ಲ. ಇದೆಲ್ಲ ಆಗಿದ್ದು ನನ್ನಿಂದಾನೆ. ನೀವೇನು ಬೇರೆಯವ್ರ ಆಡ್ತೀವ್ರೆ, ನೀವು ನನ್ನ ಹೆಂಡತಿ. ಇದಕ್ಕೆಲ್ಲ ಕಾರಣ ನೀವು ಅಂತ ಅನ್ಕೊಂಬಿಡಿ. ಇಟ್ಸ್ ಅ ಫೇಸ್. ನೆನ್ನೆವರೆಗೂ ಚೆನ್ನಾಗಿದ್ವಿ, ಇವತ್ತು ಹೀಗಾಗಿದ್ದೀವಿ, ಮತ್ತೆ ನಾಳೆ ಚೆನ್ನಾಗಾಗ್ತೀವಿ. ನಂಬಿಕೆ ಇದೆಯಾ? ಯಾರೇ ನನ್ನನ್ನು ದೂರ ಮಾಡಿದ್ರು ನೀವು ನನ್ನನ್ನು ದೂರ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನಂಬಿಕೆ ಸುಳ್ಳಾಗಲ್ಲ ತಾನೆ. ಮಗನ್ಗೂ ಸೊಸೆಗೂ ತೊಂದರೆ ಆದ್ರೂ ಪರವಾಗಿಲ್ಲ, ನಾನು ಮಾತ್ರ ನನ್ನ ಗಂಡನ್ ಮಾತು ಮೀರಲ್ಲಪ್ಪ. ಸೂರ್ಯಂಗೂ ಆರ್ಚಿಗೂ ಗೊತ್ತಾಗ್ಲಿ ಕಷ್ಟ ಏನು ಅಂತ. ಇದೆಲ್ಲ ಅವ್ರ ಮದ್ವೆಲ್ ಬಂದಿರೋ ವಸ್ತುಗಳು, ನಾವ್ಯಾಕೆ ಉಪಯೋಗಿಸ್ಬೇಕು? ಯಾರೋ ಉಪಯೋಗಿಸ್ತಾರೆ ಅಂತ ಸೂರ್ಯ ಯಾಕೆ ಅನ್ಕೋಬೇಕು? ಅದಕ್ಕೆ ಇದನ್ನೆಲ್ಲ ಅವ್ರಿಗೆ ಕೊಟ್ಬಿಡ್ತೀನಿ. ಅಹಲ್ಯ, ಇದನ್ನೆಲ್ಲ ಚಂದನ್ ಕೈಲಿ ಕ್ಲೀನ್ ಮಾಡಿಸಿಟ್ಬಿಡು, ಆಯ್ತಾ? ಅಹಲ್ಯ, ಹಾಗೆ ಹಣ ಕೊಡಿಸ್ಬಿಡು. ನಮ್ಮನೆ ಕೆಲಸದವನು ಅವ್ರ ಮನೆಗೆ ಯಾಕೆ ಬಿಟ್ಟಿಯಾಗಿ ಕೆಲಸ ಮಾಡ್ಬೇಕು? ಅದ್ಗೆ ತುಂಬಾ ಬದಲಾಗ್ಬಿಟ್ರಿ ನೀವು. ನನಗೆ ನನ್ ಗಂಡನೇ ಮುಖ್ಯ. ರೀ, ನಾನು ಹೇಳಿದ್ ಸರಿ ಅಲ್ವಾ? ಒಂದ್ಸತಿ ಬೇರೆ ಆದ್ರೆ ಬೇರೆ ಆದಂಗೆನೆ. ಗಂಡನ ಮಾತನ್ನು ಕೇಳ್ತಿದ್ದೀನಿ ಅಂತ ಹೀಗೆಲ್ಲ ಮಾಡ್ತಿದ್ಯೋ, ಇಲ್ಲ ಮಗನಿಗೂ ಸೊಸೆಗೂ ಸಹಾಯ ಮಾಡ್ತಿದ್ಯೋ? 7:30 ಆಯ್ತು, ತುಳಸಿ ಪೂಜೆ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಯಾಕೆ ನಿಂತ್ಕೊಂಡ್ಬಿಟ್ಟೆ? ಬಾ, ನಿನ್ ಪಾಡಿಗೆ ನೀನ್ ಪೂಜೆ ಮಾಡ್ಕೊ. ಬೆಳಿಗ್ಗೆಗೆ ಏನ್ ಮಾಡ್ಕೊಂಡಿದ್ಯಾ? ಇನ್ನೂ ಏನು ಯೋಚನೆ ಮಾಡಿಲ್ಲಮ್ಮ. ಪೂಜೆ ಮುಗಿಸಿ ನೋಡಬೇಕು. ನಾನು ನಿನ್ಗೋಸ್ಕರ ಅಡುಗೆ ಮನೆಯಲ್ಲಿ ಒಲೆ ಮತ್ತೆ ಪಾತ್ರೆ ಎಲ್ಲ ತಯಾರು ಮಾಡಿ ಇಟ್ಟಿದ್ದೀನಿ. ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡು. ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡ. ನಿಂತ್ಕೊಂಡು ಕೇಳಿಸ್ಕೋಬೇಡ, ಯಾರಾದ್ರೂ ನೋಡ್ತಾರೆ. ಪ್ರದಕ್ಷಿಣೆ ಹಾಕ್ತಾ ಕೇಳಿಸ್ಕೊ. ನಡಿ. ಅಡುಗೆ ಮನೆಯಲ್ಲಿ ಹಾಲು ಕಾಯಿಸಿಟ್ಟಿದ್ದೀನಿ, ಅದನ್ನ ಮಕ್ಳಿಗೆ ಕೊಡು. ಕಾಫಿ ಮಾಡಿ ಓವನಲ್ಲಿ ಇಟ್ಟಿದ್ದೀನಿ ನಿನ್ಗೂ ಸೂರ್ಯನ್ಗೆ, ಅದನ್ನು ತಗೊಳ್ಳಿ. ನೀನು ಸುಮ್ಮನೆ ಅಡುಗೆ ಮನೆಗೆ ಬಾ, ನಾ ಹೇಳ್ತಾ ಹೋಗ್ತೀನಿ, ನೀನು ಮಾಡ್ತಾ ಹೋಗು. ಏನು ಎತ್ತ ಅಂತ ಏನು ಕೇಳಬೇಡ ನನ್ನ. ಸರಿ ಅಮ್ಮ, ನೀವು ನನ್ನನ್ನು ಇಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ನನಗಷ್ಟೇ ಸಾಕು. ಒಂದಲ್ಲ ಒಂದಿನ ಅಪ್ಪನಿಗೆ ನನ್ನ ಅಸಹಾಯಕತೆ ಅರ್ಥ ಆಗಿ ನನ್ನನ್ನು ಕ್ಷಮಿಸ್ತಾರೆ. ಶೋಭಾ, ತಟ್ಟೆ ಮುಂದೆ ಕುತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ಯಾಕೋ ಆರ್ತಿ ತುಂಬಾ ನೆನಪಾಗ್ತಾ ಇದ್ದಾಳೆ ರೀ. ನಿನ್ನೆ ಅವ್ರ ಮನೇಲಿ ಆದ ರಾದ್ದಾಂತಕ್ಕೆ ರಾತ್ರಿ ಊಟ ಮಾಡಿದಾಳೋ ಇಲ್ವೋ ಅವಳು. ಬಸ್ರಿ ಹುಡುಗಿ ಬೇರೆ. ಆ ಮಕ್ಕಳಿಗೂ ಏನಾದರೂ ತಿಂಡಿ ಗಿಂಡಿ ಮಾಡಿಕೊಟ್ಟಿದ್ದಾಳೋ ಇಲ್ವೋ.
ನಮ್ಮ ಆದಿತ್ಯಂಗೆ ಪೂರಿ ಅಂದರೆ ತುಂಬ ಇಷ್ಟ. ಅದನ್ನ ನೆನೆಸ್ಕೊಂಡ್ರೆ ನನ್ನ ಗಂಟ್ಲಲ್ಲಿ ಇದಿಲ್ಲ ಎಲ್ಲರೂ. ಶುಭ, ನೀನೇನು ಯೋಚನೆ ಮಾಡಬೇಡ. ಅವಳ ಜೊತೆ ಸೂರ್ಯ ಇದ್ದಾನೆ, ಏನೂ ತೊಂದರೆ ಆಗದೆ ಇರೋ ಹಾಗೆ ಅವ್ನು ನೋಡ್ಕೋತಾನೆ. ಎಲ್ಲ ಆಗಿದ್ದು ಇವನಿದ್ದಾನೆ. ಆ ಶಕ್ಕುನ ಕರೆಸ್ತಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಆದಿತ್ಯ, ಸಾಕ್ಷಿ, ಬನ್ನಿ ರೂಮಿಗೆ ಹೋಗೋಣ. ಬ್ರೆಡ್ ಜಾಮ್ ತಂದಿದ್ದೀನಿ. ಇಲ್ಲ, ನಾನು ಇಲ್ಲೇ ತಿಂತೀನಿ. ಹಠ ಮಾಡಬೇಡ, ರೂಮಿಗೆ ನಡಿ. ನಾನು ಇಲ್ಲೇ ತಿಂತೀನಿ ಅಂದೆ ಅಷ್ಟೇ. ಮಕ್ಕಳಲ್ಲಿ ಯಾರ್ತೀವ್ರೆ? ಸೂರ್ಯ ಅವರೇ, ಮಕ್ಕಳು ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದಾರೆ. ಅಲ್ಲೇ ತಿಂಡಿ ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ನೀವು ಹೋಗಿ ಅವ್ರನ್ನ ಕರ್ಕೊಂಬನ್ನಿ. ಆಯ್ತು, ನಾನೇ ಹೋಗಿ ಕರ್ಕೊಂಬರ್ತೀನಿ. ನೀವು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಡಿ. ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀರಾ? ಇಲ್ಲ ತಾನೇ ತಿಂಡಿ ತಿನ್ನೋದು. ಅಯ್ಯೋ, ಹೊಸ ಸಿಸ್ಟಮ್ ಗೊತ್ತಿಲ್ವಾ ನಿಮ್ಗೆ? ನಾವ್ ಇಲ್ಲಿ ಕೂತ್ಕೊಂಡು ತಿಂಡಿ ತಿನ್ನೋ ಆಗಿಲ್ಲ. ಯಾಕೆ? ಇಲ್ಲಿ ಕೂತ್ಕೊಂಡು ತಿಂಡಿ ತಿಂದ್ರೆ ಸರಿಯಾಗಿ ಡೈಜೆಸ್ಟ್ ಆಗಲ್ವಂತೆ. ಅದಕ್ಕೆ ನಾವೆಲ್ರೂ ನಮ್ ರೂಮ್ ಅಲ್ಲಿ ಕೂತ್ಕೊಂಡು ತಿಂಡಿ ತಿನ್ನೋಣ. ಓಕೆ? ನೀವ್ ಹೇಳ್ತಿದ್ದೀರ ಅಂತ ಬರ್ತಾ ಇದೀನಿ. ಚಲೋ ಪಾ, ಚಲೋ. ಆದಿ, ಸಾಕ್ಷಿ, ಇಬ್ರು ಹೋಗಿ ಕೈ ತೊಳ್ಕೊಂಬನ್ನಿ. ಏನ್ ತಿಂಡಿ? ಬ್ರೆಡ್. ಬ್ರೆಡ್. ನಾನು ಆದಿ, ಪ್ಲೀಸ್ ಆದಿತ್ಯ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋ. ಇಲ್ಲ ಅಂದ್ರೆ ಇಲ್ಲ. ನಂಗ್ ಬೇಡ. ಆದಿ, ನಿಂತ್ಕೋ. ಆದಿ, ಪುಟ್ಟೆ, ನೀನ್ ಕೈ ತೊಳ್ಕೊಂಡು ತಿಂಡಿ ತಿಂತಾರ. ನಾನು ಬಂದೆ. ಹಾಯ್, ಅಜ್ಜಿ ಪೂರಿ ಹಾಕಿ. ಬಡಿಸ್ಲಾ? ತಾತ, ನಂಗೆ ಪೂರಿ ಬೇಕು. ಯಾಕೆ ನಿಮ್ಮಮ್ಮ ತಿಂಡಿ ಮಾಡಿಲ್ವಾ? ಅವ್ರು ಬ್ರೆಡ್ ಕೊಡ್ತಿದ್ರು, ನಂಗೆ ಇಷ್ಟ ಇಲ್ಲ ಬ್ರೆಡ್. ಅಜ್ಜಿ ಪೂರಿ ಹಾಕಿ. ನಿಮ್ಮಮ್ಮ ಏನ್ ಕೊಡ್ತಾರೋ ಅದನ್ನ ತಿನ್ಬೇಕು. ನೀ ಬೇಕಾದ್ರೆ ಬ್ರೆಡ್ ತಿನ್ನಿ, ನಂಗೆ ಪೂರಿನೇ ಬೇಕು. ಅಜ್ಜಿ ಪೂರಿ ಹಾಕಿ. ಬಾಯ್ಲಿ. ಅಮ್ಮ, ಅಜ್ಜಿ ಸೂಪರ್ ಪೂರಿ ಮಾಡಿದಾರೆ, ನಾನು ತಿನ್ಬೇಕು. ನಿಂಗೆ ನಾಳೆ ಪೂರಿ ಮಾಡ್ಕೊಡ್ತೀನಿ ಕಣೋ. ಇವತ್ತೊಂದಿನ ಬ್ರೆಡ್ ತಿನ್ನು. ಇಲ್ಲ ಅಮ್ಮ, ನಂಗೆ ಬ್ರೆಡ್ ಇಷ್ಟ ಇಲ್ಲ. ಅದು ಬಾಯಲ್ಲೆಲ್ಲ ಅಂಟ್ಕೊಳ್ಳುತ್ತೆ. ನಂಗೆ ಪೂರಿನೇ ಬೇಕು. ಅಜ್ಜಿ ಪೂರಿ ಹಾಕಿ. ರೀ ಮಗುಕ್ಕೆ ಗಾಯತ್ರಿ, ಅವ್ರ ಅಮ್ಮನಿಗೆ ಹೇಳು ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲಿಸು ಅಂತ. ಅವರು ಇವ್ರ ಮುಂದೆ ಕೈ ಚಾಚೋದು ಒಳ್ಳೆ ಸಂಸ್ಕೃತಿ ಅಲ್ಲ. ಅದೇ, ನಿನಗೆ ಪೂರಿ ಬೇಕು ತಾನೆ? ನಾನು ಕೊಡಿಸ್ತೀನಿ ಬಾ. ನಾನು ನೀನು ಸಾಕ್ಷಿ ಆಟಾಡ್ತಿರೋಣ. ಅಪ್ಪ ಹೋಗಿ ಪೂರಿ ತರ್ತಾರೆ. ಅಪ್ಪ, ನನಗಾಗಂತ ಕರಿಬೇಡ. ನೀವು ನನ್ನನ್ನು ಮಗ ಅಂತ ಅನ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ನನಗೆ ನೀವು ಅಪ್ಪನೇ. ನೀವು ನನ್ನನ್ನು ಹೀಗೆ ದೂರ ಇಟ್ಟಿದ್ದೀರಂತ ನನಗೆ ಬೇಜಾರಿಲ್ಲ. ಆದರೆ ಏನು ತಿಳಿದಾರೋ ಮಗು ಅಪ್ಪ, ಎರಡೇ ಎರಡು ಪೂರಿ ತಿಂದಿದ್ರೆ
ನಿಮ್ಮ ಆಸ್ತಿ ಕರ್ಗೋಗ್ತಿತ್ತ ಅಥವಾ ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳ್ತಿತ್ತ? ಈಗ ಮಕ್ಕಳ ಜೊತೆ ಯಾಕೆ ನಡ್ಕೋತಿದ್ದೀರಾ? ಕಂಡ್ಕೊಂಡವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಆಯ್ತು ಗಾಯತ್ರಿ, ಪೂರಿ ಹಾಕು. ಆಯ್ತಪ್ಪ. ಇನ್ನು ಮುಂದೆ ನನ್ನ ಮಕ್ಕಳು ನಿಮ್ಮ ಹತ್ರ ಬರ್ತಿರೋ ಹಾಗೆ ನಾನು ತಿಳಿಸಿ ಹೇಳ್ತೀನಿ. ನಮ್ಮ ಸ್ಥಾನ ಏನು ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್.